ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಚರ್ಚೆ ಮಾಡ್ತಿರೋದು ಒಂದು ಕುತೂಹಲಕಾರಿ ವಿಷಯದ ಬಗ್ಗೆ. ಅದೇನಂದ್ರೆ, ಕರ್ನಾಟಕ ಸರ್ಕಾರದ DSERT ಬಿಡುಗಡೆ ಮಾಡಿರೋ 6 ಮತ್ತು 7ನೇ ತರಗತಿಯ SA2 ಪರೀಕ್ಷೆಯ ವೇಳಾಪಟ್ಟಿ. ಹೌದು. ಆ, ಇದು 2026ರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆಯುವ ಪರೀಕ್ಷೆಗಳ ಅಧಿಕೃತ ಲೆಕ್ಕಾಚಾರ. ಅಂದ್ರೆ, ಒಂದು ವೇಳೆ ಮನೆಯಲ್ಲಿ 6 ಅಥವಾ 7ನೇ ತರಗತಿ ಓದುತ್ತಿರುವ ಮಕ್ಕಳಿದ್ರೆ ಮುಂದಿನ ತಿಂಗಳ ಇಡೀ ಕುಟುಂಬದ ದಿನಚರ್ಯೆ ಹೇಗಿರಲಿದೆ ಅನ್ನೋದನ್ನ ಈ ಒಂದು ಪಟ್ಟಿಯೇ ನಿರ್ಧರಿಸುತ್ತೆ. ನಿಜಕ್ಕೂ ನಮ್ಮ ಈ ಚರ್ಚೆಯ ಪ್ರಮುಖ ಉದ್ದೇಶವೇ ಅದು. ಇದು ಕೇವಲ ದಿನಾಂಕಗಳ ಪಟ್ಟಿಯಲ್ಲ. ಈ ವೇಳಾಪಟ್ಟಿಯ ವಿನ್ಯಾಸ ಹೇಗಿದೆ, ಪರೀಕ್ಷೆಗಳ ನಡುವಿನ ಗ್ಯಾಪ್ ಎಷ್ಟು ಮತ್ತು ಇದರ ಹಿಂದಿರುವ ಒಟ್ಟಾರೆ ತರ್ಕ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಸರಿ, ಇದನ್ನ ಬಿಡಿಸಿ ನೋಡೋಣ. ಈ ವೇಳಾಪಟ್ಟಿಯನ್ನು ನೋಡಿದ ತಕ್ಷಣ ಕಣ್ಣಿಗೆ ಬೀಳುವ ಮೊದಲ ಅಂಶ ಅಂದ್ರೆ ಪರೀಕ್ಷೆಯ ಸಮಯ. ಅಂದ್ರೆ ಕೇವಲ 1.5 ಗಂಟೆ ಮಾತ್ರ ಇರೋದು. ಹೌದು, ಎಲ್ಲ ಪರೀಕ್ಷೆಗಳಿಗೂ 1 ಗಂಟೆ 30 ನಿಮಿಷಗಳ ಕಾಲಾವಕಾಶ ಮಾತ್ರ ಇದೆ. ಬೆಳಗ್ಗೆ 11:30ಕ್ಕೆ ಶುರುವಾಗಿ ಮಧ್ಯಾಹ್ನ 1 ಗಂಟೆಗೆ ಮುಗಿಯುತ್ತೆ. ಜೊತೆಗೆ ಪ್ರತಿಯೊಂದು ವಿಷಯಕ್ಕೂ ಗರಿಷ್ಠ 40 ಅಂಕಗಳನ್ನ ಮಾತ್ರ ನಿಗದಿ ಮಾಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಕುತೂಹಲಕಾರಿ ಸಂಗತಿ ಏನಂದ್ರೆ, ಆ ಏಕರೂಪತೆ ಅಲ್ವಾ? ಖಂಡಿತ. ಪ್ರತಿದಿನ ಒಂದೇ ಸಮಯಕ್ಕೆ ಪರೀಕ್ಷೆ, ಒಂದೇ ಸಮಯಕ್ಕೆ ಮುಕ್ತಾಯ ಮತ್ತು ಎಲ್ಲದಕ್ಕೂ 40 ಅಂಕಗಳು ಇರೋದು ಮಕ್ಕಳಲ್ಲಿ ಪರೀಕ್ಷಾ ಗೊಂದಲವನ್ನ ಸಂಪೂರ್ಣವಾಗಿ ಇಲ್ಲವಾಗಿಸುತ್ತೆ. ಇದು ತುಂಬಾ ಒಳ್ಳೆ ಪ್ಲಾನ್. 40 ಅಂಕಗಳಿಗೆ 90 ನಿಮಿಷ ಅಂದ್ರೆ ಮಕ್ಕಳಿಗೆ ಸಾವಧಾನವಾಗಿ ಯೋಚಿಸಿ ಬರೆಯಲು ಸಾಕಷ್ಟು ಸಮಯ ಸಿಕ್ಕಂತಾಯ್ತು. ಹೌದು, ಇದೊಂದು ನಿಖರವಾದ ಲಯವನ್ನ ಸೃಷ್ಟಿಸುತ್ತೆ. ಆ 90 ನಿಮಿಷಗಳು ಮಕ್ಕಳಿಗೆ ಆತಂಕವಿಲ್ಲದೆ ಬರೆಯಲು ಸಹಾಯ ಮಾಡುತ್ತೆ. ಸಮಯದ ವಿಚಾರ ಪಕ್ಕಕ್ಕಿಟ್ಟು ಪರೀಕ್ಷೆಗಳ ಹರಿವಿನ ಕಡೆ ಗಮನ ಹರಿಸಿದ್ರೆ ಮತ್ತೊಂದು ಆಸಕ್ತಿದಾಯಕ ಅಂಶ ಎದುರಾಗುತ್ತೆ. ಮಾರ್ಚ್ 20ರಂದು ಪ್ರಥಮ ಭಾಷೆಯ ಪರೀಕ್ಷೆಯೊಂದಿಗೆ ಈ ಪ್ರಕ್ರಿಯೆ ಶುರುವಾಗುತ್ತೆ. ಆದ್ರೆ ಪ್ರಮುಖ ವಿಷಯಗಳ ನಡುವೆ ಸಾಕಷ್ಟು ಅಂತರ ಇದೆ. ಅದೇ, ಉದಾಹರಣೆಗೆ ಗಣಿತ ಪರೀಕ್ಷೆ ಮಾರ್ಚ್ 24ಕ್ಕೆ ಇದೆ. ಆದರೆ ವಿಜ್ಞಾನ ಏಪ್ರಿಲ್ 1ಕ್ಕೆ ಮತ್ತು ಸಮಾಜ ವಿಜ್ಞಾನ ಏಪ್ರಿಲ್ 4ನೇ ತಾರೀಕು ನಡೆಯಲಿದೆ. ಈ ಗ್ಯಾಪ್ ಬಗ್ಗೆ ಏನ್ ಹೇಳ್ತೀರಾ? ಈ ವೇಳಾಪಟ್ಟಿಯ ಹಿಂದಿನ ವಿಶಾಲ ಚಿತ್ರಣ ಅಥವಾ ಆ ಬಿಗರ್ ಪಿಕ್ಚರ್ನ ನಾವಿಲ್ಲಿ ಗಮನಿಸಬೇಕು. ಈ 15 ದಿನಗಳ ಅವಧಿಯಲ್ಲಿ ಸಾಲು ಸಾಲು ಹಬ್ಬಗಳಿವೆ. ಓಹೋ! ಮಾರ್ಚ್ 21ಕ್ಕೆ ರಂಜಾನು, ಮಾರ್ಚ್ 31ಕ್ಕೆ ಮಹಾವೀರ ಜಯಂತಿ ಮತ್ತು ಏಪ್ರಿಲ್ 3ಕ್ಕೆ ಗುಡ್ ಫ್ರೈಡೇ ಬರುತ್ತೆ. ಇದರ ಜೊತೆಗೆ ಸಾಮಾನ್ಯ ಭಾನುವಾರಗಳು, ಹಾಗೆ ಪರೀಕ್ಷೆ ಇರುವುದಿಲ್ಲ ಅಂತ ನಮೂದಿಸಿರುವ ದಿನಗಳೂ ಇವೆ. ಹೌದು. ಇದರ ಅಸಲಿ ಲಾಭ ಏನಂದ್ರೆ, ಇದು ವಿಜ್ಞಾನ, ಗಣಿತದಂತಹ ಕಠಿಣ ವಿಷಯಗಳ ತಯಾರಿಗಾಗಿ ಒಂದು ಮೈಕ್ರೋ ಬ್ರೇಕ್, ಅಧ್ಯಯನ ವಿಧಾನಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಂದ್ರೆ ಮಕ್ಕಳು ಸತತವಾಗಿ ಓದಿ ಸುಸ್ತಾಗುವ ಬದಲು ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದಾ? ಖಂಡಿತ. ಹಬ್ಬದ ವಾತಾವರಣದಲ್ಲಿ ಮನಸ್ಸನ್ನ ನಿರಾಳ ಮಾಡಿಕೊಂಡು ಮತ್ತೆ ಹೊಸ ಹುರುಪಿನಿಂದ ಕಷ್ಟದ ವಿಷಯಗಳನ್ನ ಓದಲು ಶುರು ಮಾಡಬಹುದು. ಇದು ಬಹಳ ಮುಖ್ಯವಾದ ಪಾಯಿಂಟ್. ಒಂದರ ಹಿಂದೊಂದು ಪರೀಕ್ಷೆ ಬರೆದು ಹೈರಾಣಾಗುವ ಬದಲು ಈ ವಿನ್ಯಾಸ ಮಕ್ಕಳ ಮೇಲಿನ ಮಾನಸಿಕ ಒತ್ತಡವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ಹೌದು, ಸಾಕಷ್ಟು ರಜೆಗಳು ಮತ್ತು ಬಿಡುವುಗಳ ಮೂಲಕ ಪರೀಕ್ಷೆಗಳು ಸುಗಮವಾಗಿ ಸಾಗುವಂತೆ ನೋಡಿಕೊಳ್ಳಲಾಗಿದೆ. ಅಂದ್ರೆ ಮೌಲ್ಯಮಾಪನ ಮಾಡುವುದಷ್ಟೇ DSERT ಗುರಿಯಾಗಿಲ್ಲ. ಇಲ್ಲ, ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಮತ್ತು ಅವರ ಮಾನಸಿಕ ನೆಮ್ಮದಿಯ ಸಮತೋಲನವನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಯೋಚಿಸಿರುವುದು ಇದರಿಂದ ಸ್ಪಷ್ಟವಾಗುತ್ತೆ. ಒಟ್ಟಾರೆಯಾಗಿ ಇದು ಒಂದು ಉತ್ತಮವಾದ ಹೆಜ್ಜೆ ಅಂತ ಹೇಳಬಹುದು. ಆದರೆ ಈ ಆಳವಾದ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಪ್ರತಿಯೊಬ್ಬರೂ ಆಲೋಚನೆ ಮಾಡಬೇಕಾದ ಒಂದು ಪ್ರಶ್ನೆ ಇದೆ. ಅದೇನು ಅಂತ? ಪರೀಕ್ಷೆಗಳ ನಡುವೆ ಹಬ್ಬಗಳು ಮತ್ತು ಇಷ್ಟೊಂದು ಸುದೀರ್ಘವಾದ ಬಿಡುವು ಇರುವುದು ವಿದ್ಯಾರ್ಥಿಗಳಿಗೆ ತಯಾರಿಗೆ ನಿಜಕ್ಕೂ ಹೆಚ್ಚು ಅನುಕೂಲ ಮಾಡಿಕೊಡುತ್ತದೆಯಾ, ಅಥವಾ ಇದು ಅವರ ಅಧ್ಯಯನದ ಏಕಾಗ್ರತೆಯ ಹರಿವನ್ನು ಕಡಿತಗೊಳಿಸುತ್ತದೆಯಾ? ಇದೊಂದು ಸೂಕ್ಷ್ಮವಾದ ವಿಚಾರ. ಹೌದು. ನಿರಂತರವಾಗಿ ಓದುತ್ತಿರುವಾಗ ಮಧ್ಯದಲ್ಲಿ ಬರುವ ಈ ಹಬ್ಬದ ಸಂಭ್ರಮ ಗಮನವನ್ನು ಬೇರೆಡೆ ಸೆಳೆಯಬಹುದೇ? ಇದು ಪ್ರತಿಯೊಬ್ಬರೂ ಯೋಚಿಸಬೇಕಾದ ಅಂಶ. ಇಂದಿನ ಈ ಚರ್ಚೆಯಲ್ಲಿ ಜೊತೆಯಾಗಿದ್ದಕ್ಕೆ ಧನ್ಯವಾದಗಳು.